ಹೋಗೋಣ. ಬಹಳ ಮುಖ್ಯವಾಗಿ ತಿಕ್ಕಾಟ ಹೀಗೆಲ್ಲ ನಡೀತಾ ಇದೆ ಅಂತ ಹೇಳಿ ಆಡಳಿತ ಮತ್ತು ಪ್ರತಿಪಕ್ಷದ ನಡುವೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೊಡಬೇಕು, ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೊಡಿಸಬೇಕು, ಈ ಒಂದು ಒತ್ತಡವನ್ನ ಸರ್ಕಾರದ ಮೇಲೆ ಹೆಚ್ಚಿಸಬೇಕು, ಅದಕ್ಕಾಗಿ ಹೋರಾಟವನ್ನು ನಡೆಸಬೇಕು. ಇಂಥದ್ದೊಂದು ಹೋರಾಟವನ್ನು ಈಗ ಪ್ರತಿಪಕ್ಷ ಬಿಜೆಪಿ ರೂಪಿಸಿದೆ. ಅದಕ್ಕಾಗಿ ಅವರು ಹೊರಟು ನಿಂತಿದ್ದಾರೆ ಬಳ್ಳಾರಿಯ ಕಡೆಗೆ. ಎಲ್ಲಿಂದ? ಬೆಂಗಳೂರಿನಿಂದ ಅಲ್ಲ, ಬದಲಿಗೆ ರಾಯಚೂರಿನಿಂದ ಬಳ್ಳಾರಿ ಕಡೆಗೆ ಪಾದಯಾತ್ರೆಯ ಮೂಲಕ ಹೊರಡುವಂಥದ್ದು ಬಿಜೆಪಿಯವರ ಪ್ಲಾನ್. ಹೀಗೆ ನಡೀತಾ ಇದೆ. ಇದಕ್ಕೆ ಬೇಕಾದಂತಹ ತಯಾರಿ, ಯಾವ ರಣತಂತ್ರ ರೂಪಿಸಿದ್ದಾರೆ, JDS ಹೇಗೆ ರಣತಂತ್ರವನ್ನು ರೂಪಿಸಿದೆ, ಸರ್ಕಾರದ ಮೇಲೆ ಮತ್ತೊಂದು ಸ್ವರೂಪದಲ್ಲಿ ಒತ್ತಡವನ್ನು ಹೇರೋದಕ್ಕೆ. ಅರೆ, ನೀವೇನಾರು ಮಾಡಿ, ನಿಮ್ಮ ಹೋರಾಟಗಳು ಏನೇ ಇರಲಿ, ನಿಮಗಿರುವ ಅವಕಾಶ ಹೋರಾಟ ಮಾಡಿ, ನಾವು ನಮ್ಮ ಕೆಲಸ ಮಾಡ್ತೀವಿ ಅನ್ನೋ ಥರದಲ್ಲಿ ಸರ್ಕಾರ ಏನು ಮಾಡೋದಕ್ಕೆ ಹೊರಟಿದೆ ಅನ್ನೋದು ಕೂಡ ತೋರಿಸ್ತೀನಿ ಈ ಸುದ್ದಿಯಲ್ಲಿ. ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ವಾಕ್ ಮಾಡ್ಕೊಂಡು ಬರಲಿ ಬಿಡಿ ಒಂದಷ್ಟು ದಿವಸ. ಬೀದಿಗಳಲ್ಲಿ ನಾವು ಜನತಾ ನ್ಯಾಯಾಲಯಕ್ಕೆ ತಗೊಂಡೋಗಿ ನಮ್ಮ ಹೋರಾಟವನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಪ್ರತಿಭಟನೆ ಮಾಡ್ತಕ್ಕಂಥದ್ದನ್ನ ಬೇಡ ಅನ್ನಕ್ಕಾಗತ್ತಾ? ವಿಧಾನಮಂಡಲ ಅಧಿವೇಶನದ ವೇಳೆ ಸದನದಲ್ಲಿ ಹೋರಾಟ ನಡೆಸಿದ್ದಾಯಿತು. ವಿಧಾನಸೌಧದ ಕಾರಿಡಾರ್ಗಳಲ್ಲಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಮೆರವಣಿಗೆ ನಡೆಸಿದ್ದಾಯಿತು. ಲೋಕಭವನದವರೆಗೆ ಕಾಲ್ನಡಿಗೆಯಲ್ಲೇ ಹೋಗಿ ದೂರು ಕೊಟ್ಟಿದ್ದೂ ಆಯಿತು. ಇಷ್ಟೆಲ್ಲ ಆದರೂ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಸರ್ಕಾರದ ನಿಲುವು ಬದಲಾಗಿಲ್ಲ, ನಾಗೇಂದ್ರ ಅವರ ನಿಲುವು ಬದಲಾಗಿಲ್ಲ. ಇದೇ ಕಾರಣಕ್ಕಾಗಿ ಈಗ ಬಿಜೆಪಿ ನಾಯಕರು ಪಾದಯಾತ್ರೆಗೆ ರೆಡಿಯಾಗಿದ್ದಾರೆ. ಸದನದಲ್ಲಿ ಉತ್ತರ ಕೊಡೋದ್ರ ಬದಲಾಗಿ ಅಧಿವೇಶನನೇ ಬಂದ್ ಮಾಡಿಬಿಟ್ರಿ. ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದಕ್ಕೆ ಏನೂ ಇಲ್ಲದೆ ಇರೋದ್ರಿಂದ ಇದೊಂದು ಸಬ್ಜೆಕ್ಟ್ ಹಿಡ್ಕೊಂಡಿದ್ದಾರೆ. ಸೊ ನಾವೇನು ಹೇಳೋದು ಅವರಿಗೆ? ಚರ್ಚೆಗೂ ಕೂಡ ಅವಕಾಶ ಕೊಡದೇನೆ ಇವತ್ತು ಮುಖ್ಯಮಂತ್ರಿಗಳು ಓಡೋಗಿರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. 180 ಕೋಟಿ, ಇವರು ₹1 ಲೆಕ್ಕ ಇಲ್ಲ ಅಂತ ಕಾಣಿಸ್ತದೆ. 187 crore, ಇಟ್ ಇಸ್ 89 crore 60 lakhs ಅಂತೇಳಿ ಮೊನ್ನೆ ಸಿದ್ದರಾಮಯ್ಯನವರು ಫ್ಲೋರಲ್ಲಿ ಒಪ್ಕೊಂಡಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದಿರುವ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡುತ್ತಿದ್ದಾರೆ. ಮುಡಾ ಹಗರಣದ ವಿಚಾರದಲ್ಲಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ನಡೆಸಿದಂತೆ ಈಗ ಬಿಜೆಪಿ ಮತ್ತೊಂದು ಪಾದಯಾತ್ರೆ ಘೋಷಿಸಿದೆ. ಬಿಜೆಪಿ ಘೋಷಣೆ ಮಾಡಿದ ಪಾದಯಾತ್ರೆಗೆ JDSನಿಂದಲೂ ಬೆಂಬಲ ಸಿಕ್ಕಿದೆ. ಸೆಪ್ಟೆಂಬರ್ 1ರಿಂದ 10ರವರೆಗೆ ರಾಯಚೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಯಲಿದೆ. 190ರಿಂದ 200 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಬಿಜೆಪಿ JDS ನಾಯಕರು ಹೆಜ್ಜೆ ಹಾಕಲಿದ್ದಾರೆ. ಬಳ್ಳಾರಿ ಮೂಲದ ಬಿ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಇಡೀ ಪಾದಯಾತ್ರೆಯ ನೇತೃತ್ವ ವಹಿಸಲಿದ್ದಾರೆ. ಪಾದಯಾತ್ರೆ ಉದ್ಘಾಟನೆ ದಿನ ಹಾಗೂ ಸಮಾರೋಪಕ್ಕೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಕುಮಾರಸ್ವಾಮಿ ಇರುತ್ತಾರೆ. ಈಗ ದೋಸ್ತಿ ಪಕ್ಷಗಳು ನಡೆಸಲು ನಿರ್ಧರಿಸಿರುವ ಪಾದಯಾತ್ರೆಯ ಅಜೆಂಡಾ ಒಂದೇ, ಅದುವೇ ನಾಗೇಂದ್ರ ರಾಜೀನಾಮೆ. ಜನವಿರೋಧಿ ಸರ್ಕಾರದ ಬಗ್ಗೆ ಜಾಗೃತಿ ಮೂಡಿಸುವುದು ಪಾದಯಾತ್ರೆಯ ಪ್ರಮುಖ ಉದ್ದೇಶವಾಗಿದೆ. ಬಡವರು, ರೈತ, ಯುವಕರ ವಿರೋಧಿ ಸರ್ಕಾರ ಎಂದು ಪ್ರಚಾರ ಮಾಡಲಿದ್ದಾರೆ. ಅಭಿವೃದ್ಧಿ ಬದಲು ಭ್ರಷ್ಟಾಚಾರವೇ ಸರ್ಕಾರದಲ್ಲಿ ಹೆಚ್ಚಾಗ್ತಿದೆ ಅನ್ನೋದು ಪ್ರತಿಪಕ್ಷಗಳ ವಾದವಾಗಿದೆ. ಸರ್ಕಾರದಲ್ಲಿರುವ ಭ್ರಷ್ಟರ ರಾಜೀನಾಮೆ ಪಡೆಯುವ ಒತ್ತಡ ಹೇರುವುದು, ಆ ಮೂಲಕ ಸರ್ಕಾರದ ಬಂಡವಾಳ ಬಯಲು ಮಾಡುವ ಉದ್ದೇಶ ಪಾದಯಾತ್ರೆಯದ್ದಾಗಿದೆ. ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಮಾನ್ಯ ಕುಮಾರಸ್ವಾಮಿ ಅವರಿಗೂ ಕೂಡ ನಾವು ಮಾತನಾಡಿದ್ದೇವೆ. ಅವರು ಕೂಡ ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾರೆ. ಪಾದಯಾತ್ರೆಗೆ JDS ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದೆ. ಅಧಿವೇಶನವನ್ನು ಕಡಿತಗೊಳಿಸಿ ಪಲಾಯನವಾದ ಮಾಡಿರುವಂಥದ್ದು, ಅಂದರೆ ಎಲ್ಲೋ ಒಂದು ಕಡೆ ಸತ್ಯವನ್ನು ಎದುರಿಸೋದಕ್ಕೆ ಸಾಧ್ಯ ಆಗದೇನೆ ಸದನದಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆದರೆ ಈ ಕಾಂಗ್ರೆಸ್ ಸರ್ಕಾರದ ಮುಖವಾಡ ಬಯಲಿಗೆಳೆದಂತಾಗ್ತದೆ ಅಂಥೇಳಿ ಚರ್ಚೆಗೂ ಕೂಡ ಅವಕಾಶ ಕೊಡದೇನೆ ಇವತ್ತು ಮುಖ್ಯಮಂತ್ರಿಗಳು ಓಡೋಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅವತ್ತೇನೂ ದಾಖಲೆ ಇಲ್ಲದೆ ಒಂದೇ ಒಂದು SMS ಈಶ್ವರಪ್ಪನವ್ರನ್ನ ಒಂದು ರೀತಿ ಬಲಿ ತಗೊಂಡು ನಾವು ಸದನ ನಡೆಸೋಕ್ಕೆ ಅವಕಾಶ ಮಾಡಿಕೊಟ್ರಿ. ಹಠ ಹಿಡಲಿಲ್ಲ, ದುರ್ಯೋಧನ ಥರ ಹಠ ಹಿಡೀಲಿಲ್ಲ. ನಾವು ಧರ್ಮವಾಗಿ ಸದನ ನಡಿಬೇಕು ಅಂತ ಹೇಳಿದ್ರಿ. ಸದನದಲ್ಲಿ ಉತ್ತರ ಕೊಡೋದ್ರ ಬದಲಾಗಿ ಅಧಿವೇಶನನೇ ಬಂದ್ ಮಾಡಿಬಿಟ್ರಿ ನೀವು.
ನಾವು ನಾಗೇಂದ್ರನ ಬಂದ್ ಮಾಡಿ ಅಂದರೆ ನೀವು ಅಧಿವೇಶನನೇ ಬಂದ್ ಮಾಡಿಬಿಟ್ರಿ. ಆ ಮುನಿಸು ಬಂದಿರೋದು ಎದ್ದು ಕಾಣ್ತಾ ಇತ್ತು ಅಧಿವೇಶನದಲ್ಲಿ. ಸಿದ್ದರಾಮಯ್ಯನವರ ಮುನಿಸು ಟಗರು ಅದು ಹಿಂದೆ 10 ಹೆಜ್ಜೆ ಹಿಂದಕ್ಕೆ ಹೋದರೆ ಅದೇನೋ ಕೇಳಂತೆ. ಅದು ಭ್ರಷ್ಟಾಚಾರ ಮಾಡಿದಾಗ ನಾವೇನು ಕೈ ಕೊಟ್ಕೊಂಡು ಅದನ್ನು ಬಿಟ್ಟು ಬಿಡೋಣ. ಭ್ರಷ್ಟಾಚಾರದ್ದು ನೀವು ಇನ್ನೂ ಬೇಕಾದ್ರೆ ಮಾಡ್ಕೊಳ್ಳಿ. ಯಾಕಂದ್ರೆ ಪಾಪ ಅವ್ರಿಗೇನು ಗೊತ್ತಾ, ಬರೀ 187 ಕೋಟಿ ಅಂದರೆ ಈ ಸಣ್ಣದಕ್ಕೆ ಹಿಡ್ಕೊಂಡು ಕೊಳ್ತಾವ್ರಲ್ಲ ಇವರು ಅನ್ನೋದು ಅವ್ರದ್ದು ಸಮಸ್ಯೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟಕ್ಕೆ ಸದನದಲ್ಲೂ ಬೆಂಬಲ ಕೊಟ್ಟಿದ್ದ ಜೆಡಿಎಸ್ ಬಳ್ಳಾರಿ ಪಾದಯಾತ್ರೆಗೂ ಕೈ ಜೋಡಿಸಿದೆ. ₹1 ಲಂಚ ತಗೊಂಡ್ರು ಅವ್ರನ್ನ ತೆಗೆದಾಕ್ತೀನಿ ಅಂತಕ್ಕಂಥ ಮಾತು ಹೇಳಿದವರು 180 ಕೋಟಿ. ಇವರು ₹1 ಲೆಕ್ಕ ಇಲ್ಲ ಅಂತ ಕಾಣಿಸ್ತದೆ. ಬರೀ ಕೋಟಿ ಲೆಕ್ಕದಲ್ಲಿದ್ದವರಿಗೆ ಇವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಮ್ಮೆಲ್ಲರಿಗೂ ಕೂಡ ಅನ್ನಿಸ್ತಾ ಇದೆ. ಅಂದಿನ ಮುಖ್ಯಮಂತ್ರಿಗಳು ಫ್ಲೋರ್ ಆಫ್ ದಿ ಹೌಸ್ ಇನ್ ಬೋತ್ ದಿ ಹೌಸಸ್ ಅಡ್ಮಿಟೆಡ್ ದಟ್ ಇಟ್ ಇಸ್ ನಾಟ್ 187 crore, ಇಟ್ ಇಸ್ 89 crore 63 lakhs ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಫ್ಲೋರ್ ಅಲ್ಲಿ ಒಪ್ಕೊಂಡಿದ್ದಾರೆ. ಮೈತ್ರಿ ಪಕ್ಷಗಳ ಪಾದಯಾತ್ರೆ ವಿಚಾರವನ್ನ ಕಾಂಗ್ರೆಸ್ ನಾಯಕರು ಸಹಜವಾಗೇ ಟೀಕಿಸಿದ್ದಾರೆ. ಬಿಜೆಪಿ ಅವರು ವಾಕ್ ಮಾಡಿಕೊಂಡು ಬರಲಿ ಅಂತ ಗೇಲಿ ಮಾಡಿದ್ದಾರೆ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ. ಅವ್ರಿಗೆ ಯಾವುದು ಸಬ್ಜೆಕ್ಟ್ ಇಲ್ಲ. ಅವ್ರಿಗೆ ಈ ಅಸೆಂಬ್ಲಿ ಒಳಗಡೆ ಇರ್ತಕ್ಕಂಥ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಏನೂ ಮೆಟೀರಿಯಲ್ ಇಲ್ಲದೇ ಇರೋದ್ರಿಂದ, ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದಕ್ಕೆ ಏನೂ ಇಲ್ಲದೇ ಇರೋದ್ರಿಂದ ಇದೊಂದು ಸಬ್ಜೆಕ್ಟನ್ನು ಇಟ್ಕೊಂಡಿದ್ದಾರೆ. ಸೊ ನಾವೇನು ಹೇಳೋದು ಅವರಿಗೆ, ವಾಕ್ ಮಾಡ್ಕೊಂಡು ಬರಲಿ ಬಿಡಿ ಒಂದಷ್ಟು ದಿವಸ. ಸರ್ಕಾರದ ವಿರುದ್ಧ ದಳಪತಿಗಳ ಹೋರಾಟ, ನೈಸ್ ನಿರ್ಧಾರಕ್ಕೆ 15 ದಿನಗಳ ಡೆಡ್ಲೈನ್. ಬಿಜೆಪಿ ಪಾದಯಾತ್ರೆ ಹೊತ್ತಲ್ಲೇ ಜೆಡಿಎಸ್ನಿಂದಲೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವಾಗ್ತಿದ್ದು, ನೈಸ್ ಹೋರಾಟದ ಪಟ್ಟು ಬಿಗಿಗೊಳಿಸಲು ಮುಂದಾಗಿದೆ. ನೈಸ್ ರಸ್ತೆಯಲ್ಲಿ ಅಕ್ರಮ ಟೋಲ್ ಸಂಗ್ರಹ ಮಾಡುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ದೂರು ನೀಡಲಾಗಿದೆ. ಹಾಗೆ ರಾಜ್ಯಪಾಲರಿಗೂ ದೂರು ನೀಡಿರುವ ಜೆಡಿಎಸ್ ನಿಯೋಗ ಕೋರ್ಟ್ ಛೀಮಾರಿ ಕುಮಾರಸ್ವಾಮಿ ನಿರ್ದೇಶನಗಳ ಬಗ್ಗೆ ಮನವರಿಕೆ ಮಾಡುವಂತೆ ಮನವಿ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ 15 ದಿನಗಳ ಗಡುವು ನೀಡಿರುವ ಜೆಡಿಎಸ್ ಸರ್ಕಾರ ಎಚ್ಚೆತ್ತುಕೊಳ್ಳುವಂತೆ ಎಚ್ಚರಿಸಲಾಗಿದೆ. ಕಂಪ್ಲೀಷನ್ ಆಗಿಲ್ಲ FWA, ಯಾತಕ್ಕಾತ ದುಡ್ಡು ಕಟ್ಟಬೇಕು ಅಂತಕ್ಕಂಥ ಪ್ರಶ್ನೆ ಇವತ್ತು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ. 15 ದಿನಗಳ ಕಾಲ ಅಂದ್ರೆ 2 ವಾರಗಳ ಕಾಲ ಒಂದು ಗಡುವನ್ನ ಕೊಡ್ತೇವೆ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಕೂಡಲೇ ಈ ನೈಸ್ ಸಂಸ್ಥೆ ಮಾಡಿರ್ತಕ್ಕಂಥ ಈ ಹಗರಣದಿಂದ ಏನಿವತ್ತು ಅಮಾಯಕ ರೈತರ ಭೂಸ್ವಾಧೀನ ಆಗಿದೆ ಅವೆಲ್ಲ ಕೈ ಬಿಡೋವರೆಗೂ ಕೂಡ ಹೋರಾಟ ಮಾಡ್ತೇವೆ. ಈ ಮಧ್ಯೆ ನೈಸ್ ವಿಚಾರವಾಗಿ ದಾಖಲೆ ಬಿಡುಗಡೆ ಮಾಡ್ತೇನೆ ಎಂದ ಕುಮಾರಸ್ವಾಮಿ ಇದುವರೆಗೂ ಯಾವುದೇ ದಾಖಲೆ ಬಿಡುಗಡೆ ಮಾಡಿಲ್ಲ ಎಂದು ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಕಿಚಾಯಿಸಿದ್ದರು. ಅದಕ್ಕೆ ನಿಖಿಲ್ ಟಾಂಗ್ ಕೊಟ್ಟರು. ಇಷ್ಟು ವರ್ಷ ನಡೆಸ್ಕೊಂಡ್ ಬಂದಿದ್ದಾರೆ. ಅವ್ರೀಗ ಮಾರ್ತಾರಾ ಅಥವಾ ಬೇರೆಯವ್ರು ವಹಿಸ್ಕೋತಾರ, ಬೇರೆಯವ್ರು ಚಾರ್ಜ್ ತಗೋತಾರ? ಸುಮ್ಮನೆ ಇವರು ಇಟ್ ಅಂಡ್ ರನ್ ಕೇಸಿಗೆ ಮಾತಾಡಿದ್ರೆ ಕುಮಾರಸ್ವಾಮಿ ಅವ್ರಿಗೆ ಏನು ಹೇಳಕ್ಕಾಗತ್ತೆ? ಕಳೆದ 64 ವರ್ಷದಿಂದ ಸುದೀರ್ಘವಾಗಿ ಇದನ್ನೇ ಮಾಡ್ಕೊಂಡ್ ಬಂದಿದ್ದೇವೆ. ಇಟ್ ಅಂಡ್ ರನ್ ಅಂತಕ್ಕಂಥ ಹೇಳ್ತಕ್ಕಂಥ ಪಾಪ ಇತ್ತೀಚೆಗೆ ಅವಾರ್ಡ್ ಆಗಿರ್ತಕ್ಕಂಥ ನೂತನ ಸಚಿವರುಗಳು ಪಾಪ ಇನ್ನೂ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡೋದೇನು ಬಿಟ್ಟಿಲ್ಲ. ಈ ಮಧ್ಯೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸರ್ಕಾರ ಮತ್ತು ಜೆಡಿಎಸ್ ನಡುವೆ ದೊಡ್ಡ ಹೋರಾಟವೇ ನಡೆಯುತ್ತಿದೆ. ಈ ಹೊತ್ತಲ್ಲೇ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಮತ್ತೊಂದು ಎಚ್ಚರಿಕೆ ನೀಡಿದೆ. ಕೋರ್ಟ್ ಅನುಮತಿ ಇಲ್ಲದೆ ಒಂದು ಕಲ್ಲನ್ನು ಅಲ್ಲಾಡಿಸಬಾರದೆಂದು ಆದೇಶಿಸಿದೆ. ಬಿಡದಿ ಭಾಗದ 4 ರೈತರು ಸಲ್ಲಿಸಿದ್ದ PIL ವಿಚಾರಣೆ ನಡೆಸಿದ ಹೈಕೋರ್ಟ್ ರೈತರ ಪರ ಆದೇಶ ನೀಡಿದೆ. ಕೋರ್ಟ್ ಅನುಮತಿ ಇಲ್ಲದೆ ಒಂದು ಇಟ್ಟಿಗೆಯೂ ಅಲುಗಾಡುವಂತಿಲ್ಲ, ಒಂದು ಮರವನ್ನೂ ಕಡಿಯುವಂತಿಲ್ಲ. ಪರಿಹಾರ ಪ್ರಕಟವಾದರೂ ಕೃಷಿಕರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದು. ಸರ್ಕಾರ ಪರಿಹಾರ ನಿಗದಿ ಮಾಡಿ ಬುಲ್ಡೋಸರ್ ತೆಗೆದುಕೊಂಡು ಹೋದ್ರೆ ಹೇಗೆ ಎಂದು ಕೋರ್ಟ್ ಪ್ರಶ್ನಿಸಿದೆ. ರಾತ್ರೋರಾತ್ರಿ ಆಸ್ತಿ ನಾಶಪಡಿಸುವ ಕೆಲಸಕ್ಕೆ ಕೈ ಹಾಕಬಾರದು ಎಂದು ತಾಕೀತು ಮಾಡಿದೆ. ಒಂದು ಇಟ್ಕೆ ಕೂಡ ಅಲ್ಗಾಡ್ಸಂಗಿಲ್ಲ. ಇವತ್ತು ಕೋರ್ಟ್ ಡೈರೆಕ್ಷನ್ ಇಲ್ದಿರಾ ಯಾವುದೇ ಅವಾರ್ಡ್ಗಳು ಕೊಡಂಗಿಲ್ಲ. ಇದ್ಯಾವು ಕೂಡ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಹೈಕೋರ್ಟ್ ಇಂಟರ್ಫಿಯರೆನ್ಸ್ ಕೊಡುತ್ತೆ. ನಾವು ಡೈರೆಕ್ಷನ್ ಕೊಟ್ಟ ನಂತರವೇ ಇದೇನೇ ಆದ್ರೂ ನೀವು ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಏನಾಗಿದೆ, ಸರ್ಕಾರನೂ ಕೂಡ ಅಬ್ಜೆಕ್ಷನ್ ಫೈಲ್ ಆದ್ರೆ ವಾದ ಮಂಡಿಸಬೇಕಾಗ್ತದೆ. ಅಬ್ಜೆಕ್ಷನ್ ಫೈಲ್ ಮಾಡಿದಿರಾ ಇನ್ನೂ ಕೂಡ ಮೀನಾಮೇಷ ಎಣಿಸ್ಕೊಂಡು ಟೈಮ್ ಕಿಲ್ಲಿಂಗ್ ಪ್ರಾಸೆಸ್ ಮುಂದಾಗಿರೋದು ನೋಡಿದಾಗ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಬಹುಶಃ ಅವರ ಒಂದು ಯಾವ ಅಕ್ವಿಸಿಷನ್ ಕೂಡ ಆಕ್ಟ್ ಅಂಡರ್ ಮಾಡ್ಕೊಂಡಿದಾರಲ್ಲ, ಒತ್ತಾಯಪೂರ್ವಕವಾಗಿ ಒಂದು ಭೂಸ್ವಾಧೀನ ಮಾಡ್ಕೊಂಡಿದಾರಲ್ಲ, ಅದರಲ್ಲಿ ಉರುಳಿಲ್ಲ. ಬಹುಶಃ ಕಾನೂನಿನ ಅಡಿಯಲ್ಲಿ
ನ್ಯಾಯಾಲಯ 100% ಆನ್ ಮೆರಿಟ್ ಗ್ರೌಂಡ್ಸ್ ಮುಂಬರ್ತಕ್ಕಂಥ ದಿನಗಳಲ್ಲಿ ರೈತರ ಪರವಾಗಿ ನಿಲ್ಲುತ್ತೆ ಅಂತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಹೀಗೆ ಒಂದೆಡೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ತೊಡೆತಟ್ಟಿವೆ. ಹೋರಾಟಗಳ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ರಣತಂತ್ರ ರೂಪಿಸಿವೆ. ಆದರೆ ಸಿಎಂ ಶಿವಕುಮಾರ್ ಮಾತ್ರ ಇದರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಬದಲಿಗೆ ಸರ್ಕಾರದ ಕೆಲಸಕ್ಕೆ ಇನ್ನಷ್ಟು ವೇಗ ಕೊಡಲು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ತೀರ್ಮಾನಿಸಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಸುಳಿವು. ಹೊಸ ಸಂಪುಟ ಯಾರಿಗೆ ಶಾಕ್, ಯಾರಿಗೆ ಲಕ್? ಡಿಕೆ ಶಿವಕುಮಾರ್ ಸರ್ಕಾರದ ಸಂಪುಟ ವಿಸ್ತರಣೆಯಾಗಿ 1 ತಿಂಗಳು ಕಳೆದಿಲ್ಲ. ಅದಾಗಲೇ ಮತ್ತೆ ಕೇಳುತ್ತಿದೆ ರಾಜ್ಯ ಸಚಿವ ಸಂಪುಟ ಪುನರಚನೆ ಮಾತು. ಸಂಪುಟ ವಿಸ್ತರಣೆ ಬಳಿಕ ಎದ್ದಿರುವ ಬಂಡಾಯಕ್ಕೆ ಮದ್ದು ಅರಿಯುವ ತಂತ್ರ ರೂಪಿಸಲು ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಬಂಡಾಯ, ಬೇಡಿಕೆ, ಬಿಗಿಪಟ್ಟುಗಳಿಗೆಲ್ಲ ಪುನರಚನೆ ಮದ್ದು ಅರಿಯುವ ಪ್ರಯತ್ನಗಳು ನಡೆದಿವೆ. ಗುರುವಾರ ದೆಹಲಿಗೆ ತೆರಳಲಿರುವ ಸಿಎಂ ಡಿಕೆ ಶಿವಕುಮಾರ್ ವರಿಷ್ಠರನ್ನ ಭೇಟಿ ಮಾಡಿ ಬದಲಾವಣೆಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡಲಿದ್ದಾರೆ. ಸಚಿವ ಸಂಪುಟ ಪುನರಚನೆಯೇ ಮೊದಲ ಆದ್ಯತೆಯಾಗಲಿದೆ. ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರು, 2ನೇ ಹಂತದ ನಾಯಕರಿಗೆ ಸ್ಥಾನಮಾನ ನೀಡುವ ಚರ್ಚೆಗಳೂ ಆಗಲಿವೆ. ಹಾಗೆ ನಿಗಮ ಮಂಡಳಿ ಅಧ್ಯಕ್ಷ, ಉಪಾಧ್ಯಕ್ಷರ ನೇಮಕದ ಬಗ್ಗೆಯೂ ಚರ್ಚೆ ಆಗ್ತಿದೆ. ವಾಲ್ಮೀಕಿ ನಿಗಮ ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ಬಿ ನಾಗೇಂದ್ರ ರಾಜೀನಾಮೆಗೆ ಪ್ರತಿಪಕ್ಷಗಳ ಒತ್ತಡ ಹೆಚ್ಚಾಗಿದೆ. ಸಂಪುಟದಲ್ಲಿ ಖಾಲಿ ಉಳಿದಿರುವ ಮಹಿಳಾ ಕೋಟಾ ಹಾಗೂ ಅಸಮಾಧಾನ ತಣಿಸಲು 2-3 ಹಿರಿಯ ಸಚಿವರಿಗೆ ಕೊಕ್ ನೀಡುವ ಬಗ್ಗೆಯೂ ತೀರ್ಮಾನಗಳಾಗಲಿವೆ. ಸಂಪುಟ ವಿಸ್ತರಣೆ ವಿಚಾರ ಮುನ್ನೆಲೆಗೆ ಬಂದಿರೋದು ಹಿರಿಯರ ಮುನಿಸು, ಮನಸ್ತಾಪಗಳಿಂದಾಗಿ. ಹಿರಿಯರನ್ನ ಸಮಾಧಾನ ಮಾಡಲೆಂದೇ ಪುನರಚನೆ ಸರ್ಕಸ್ ನಡೆಯುತ್ತಿದೆ ಎಂಬ ಮಾತೂ ಕೇಳುತ್ತಿವೆ. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್, ಬೆಂಗಳೂರಿನ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ, ಮೈಸೂರಿನ ನರಸಿಂಹರಾಜ ಶಾಸಕ ತನ್ವೀರ್ ಸೇಠ್ ಪ್ರಬಲ ಒತ್ತಡ ಹೇರಿದ್ದಾರೆ. ಜೊತೆಗೆ ಗಾಂಧಿನಗರ ಶಾಸಕ ದಿನೇಶ್ ಗುಂಡೂರಾವ್, ಗದಗ ಶಾಸಕ ಎಚ್.ಕೆ. ಪಾಟೀಲ್, ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಹಾಗೂ ಶಿರಾ ಶಾಸಕ ಟಿ.ಬಿ. ಜಯಚಂದ್ರ ಮಂತ್ರಿಯಾಗುವ ಆಸೆ ಹೊತ್ತಿದ್ದಾರೆ. ಇನ್ನು ಸಂಪುಟದಲ್ಲಿರುವ 1 ಸ್ಥಾನವನ್ನ ಮಹಿಳಾ ಕೋಟಾಗೆ ಮೀಸಲಿಡಲಾಗಿದೆ. ಬೆಳಗಾವಿ ಗ್ರಾಮಾಂತರ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್, ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಹಾಗೂ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಪೈಪೋಟಿ ಮಾಡುತ್ತಿದ್ದು ಯಾರಿಗೆ ಸಿಗುತ್ತೆ ಎಂಬ ಕುತೂಹಲ ಮೂಡಿದೆ. ಈ ಎಲ್ಲದರ ಮಧ್ಯೆಯೇ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾವಾರು ಶಾಸಕರ ಸಭೆ ಮಾಡಿದ್ದಾರೆ. ಶಾಸಕರ ಅಹವಾಲು, ಸಮಸ್ಯೆಗಳನ್ನ ಕೇಳಿ ತಾತ್ಕಾಲಿಕ ಪರಿಹಾರಕ್ಕೆ ಕೆಲ ಸಲಹೆಗಳನ್ನ ನೀಡಿದ್ದಾರೆ. ಅಲ್ಲದೆ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸಗಳಿಗೆ ಹಣದ ಲಭ್ಯತೆ ಆಧಾರದಲ್ಲಿ ವಿಶೇಷ ಅನುದಾನ ನೀಡಲು ಚಿಂತನೆ ನಡೆದಿದ್ದು, ಶೀಘ್ರದಲ್ಲೇ ಶಾಸಕರ ಬೇಡಿಕೆಗೆ ಅನುಗುಣವಾಗಿ ಹಣಕಾಸಿನ ಬಿಡುಗಡೆ ಮಾಡುವ ಭರವಸೆಯನ್ನೂ ಸಿಎಂ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರೇಖೇಂದ್ರ ಪಂಚಾಯಿತಿಗೆ ಮತ್ತೆ ಸ್ವಾಗತ. ಈಗಾಗಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಅವರು ಬರೆದಿರುವಂತಹ ಪತ್ರ ಜ್ಞಾನೇಶ್ ಕುಮಾರ್ ಅವರಿಗೆ, ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರಿಗೆ ಬರೆದಿರುವಂತಹ ಪತ್ರ. ಹಾಗಾದರೆ ಯಾಕೆ ಪತ್ರ ಬರೆದಿದ್ದಾರೆ ಅನ್ನೋದನ್ನು ನಾವು ಮೊದಲಿಗೆ ನೋಡಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಇದು ಕೋಟಿ ಕಳವಳ ಇದು. ಯಾಕಂದರೆ 1 ಕೋಟಿಗಿಂತ ಹೆಚ್ಚು ಮತದಾರರು ಕರ್ನಾಟಕದಲ್ಲಿ ಮಾಯವಾಗಿದ್ದಾರೆ. ಕರ್ನಾಟಕದಲ್ಲಿದ್ದಂತಹ ಒಟ್ಟು ಮತದಾರರ ಸಂಖ್ಯೆಯಲ್ಲಿ ಹತ್ರ 20% ಮತದಾರರ ಕುಸಿತ ಆಗಿದೆ. ಯಾಕೆ ಅನ್ನುವಂಥದ್ದು ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ 20% ಹೇಳಿದ್ರೆ 5 ಮತದಾರರಲ್ಲಿ ಒಬ್ಬ ಮತದಾರ ಇಲ್ಲ ಅನ್ನುವಂಥದ್ದು, 5ರಲ್ಲಿ ಒಬ್ಬ ಇಲ್ಲ ಅನ್ನುವಂಥದ್ದು, 100ರಲ್ಲಿ 20 ಮಂದಿ ಇಲ್ಲ ಅನ್ನುವಂಥದ್ದು ಆಗುತ್ತೆ. ಅಂದರೆ ಆಯೋಗದ ಆತಂಕಕಾರಿ ಅಂಕಿ ಅಂಶಗಳ ಬಗ್ಗೆ ಸಿಎಂ ಅವರು ತಮ್ಮ ಪತ್ರದಲ್ಲೂ ಕೂಡ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಇದು ಹೇಗೆ ಸಾಧ್ಯ ಆಯಿತು? ಕರ್ನಾಟಕದಲ್ಲಿ 1 ಕೋಟಿಗಿಂತ ಹೆಚ್ಚು ಮತದಾರರು ಹೇಗೆ ಕಡಿಮೆ ಆಗೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಮುಖ್ಯಮಂತ್ರಿಯವರಿಗೂ ಕೂಡ ಅಚ್ಚರಿಯ ವಿಚಾರ ಆಗಿದೆ. ಯಾಕಂದರೆ ಮೃತಪಟ್ಟಂಥವ್ರದ್ದು ಅವರ ಹೆಸರುಗಳು ಡಿಲೀಟ್ ಆಗುವಂಥದ್ದು ಓಕೆ, ಆದರೆ ಸರಿಸುಮಾರು 1,08,00,000 ಮತದಾರರನ್ನ ASDDO ಎಂದು ಗುರುತಿಸಲಾಗಿದೆ. ಕರ್ನಾಟಕದಲ್ಲಿ 1.08 ಕೋಟಿ ಮತದಾರರು ASDDOಗಳಾಗಿರುವಂಥದ್ದು. ಹೀಗಾಗಿ ASDDO ಅಡಿಯಲ್ಲಿ ಗುರುತಿಸಿರುವಂಥದ್ದು ಅಂದರೆ ಇದರಲ್ಲಿ ಭಾಗಿಯಾಗದೇ ಇರುವಂಥವ್ರು, ಅಥವಾ ಶಿಫ್ಟ್ ಆದಂಥವ್ರು, ಡೆತ್ ಆಗಿರುವಂಥವ್ರದ್ದು, ಅಥವಾ ಬೇರೆನ್ಯಾವುದೋ ಕಾರಣಗಳಿಗಾಗಿ ಮಾಯ ಆಗಿರುವಂಥವ್ರು. ಈ ಕಾರಣಗಳಿಗಾಗಿ ಈಗ ASDDOಗಳಲ್ಲಿ ಎಷ್ಟು ಜನ ಗುರುತಿಸಲಾಗಿದೆಯೋ
ಡಬಲ್ ಇರುವಂಥದ್ದು ಅಥವಾ ಅದರ್ ರೀಸನ್ಸ್ಗಳದ್ದು. ಇನ್ನು ಸುಮಾರು 43 ಲಕ್ಷ ಮತದಾರರಲ್ಲಿ ಹಲವು ವ್ಯತ್ಯಾಸಗಳು ಕಂಡು ಬಂದಿದ್ದಾವೆ. ಈಗಾಗಲೇ ಕರಡು ಪ್ರತಿಯನ್ನ ರೆಡಿ ಮಾಡ್ಕೊಂಡಿದ್ದು ಅದರಲ್ಲಿ 43 ಲಕ್ಷ ಮತದಾರರಲ್ಲಿ ವ್ಯತ್ಯಾಸಗಳಿದ್ದಾವೆ. ಇದು ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಪ್ರಶ್ನೆಯೂ ಕೂಡ ಮುಖ್ಯಮಂತ್ರಿಯವರನ್ನ ಕಾಡ್ತಾ ಇದೆ ಅಥವಾ ಸರ್ಕಾರವನ್ನ ಕಾಡ್ತಾ ಇದೆ. ಹೀಗಾಗಿ 43 ಲಕ್ಷ ಮತದಾರರಲ್ಲಿ ಹಲವು ವ್ಯತ್ಯಾಸಗಳು ಕಂಡು ಬಂದಿದ್ದಾವೆ. ಕರ್ನಾಟಕದಲ್ಲಿ ಈಗ ಈ ಮತದಾರರ ಪಟ್ಟಿಯಲ್ಲಿ ಇಡೀ ದೇಶದಲ್ಲಿ ಉತ್ತರ ಪ್ರದೇಶವನ್ನು ಬಿಟ್ಟರೆ ಬಹುಶಃ ಕರ್ನಾಟಕದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮತದಾರರ ಸಂಖ್ಯೆ ಹೊರಟು ಹೋಗ್ತಾ ಇದೆ ಅಂತೇಳಿ. ದಕ್ಷಿಣದ ರಾಜ್ಯಗಳಿಗೆ ಬಂದಾಗ ಕೇರಳದಲ್ಲಿ ಯಾವ ಸ್ವರೂಪದಲ್ಲಿ ಈ ಒಂದು SIR ಪ್ರಕ್ರಿಯೆ ನಡೆದಂತಹ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಮತದಾರರ ಹೆಸರುಗಳು ಡಿಲೀಟ್ ಆಗಿದ್ವು. ಆದರೆ ಕರ್ನಾಟಕದಲ್ಲಿ ಈಗ 1 ಕೋಟಿಗಿಂತ ಹೆಚ್ಚು ಮತದಾರರು ಡಿಲೀಟ್ ಆಗ್ತಾ ಇದ್ದಾರೆ. ಸರಿಸುಮಾರು 43 ಲಕ್ಷ ಮತದಾರರಲ್ಲಿ ಹಲವು ವ್ಯತ್ಯಾಸಗಳು ಕಂಡು ಬಂದಿದ್ದಾವೆ. ಮತ್ತು ಮುಖ್ಯ ಚುನಾವಣೆ ಆಯುಕ್ತ ಜ್ಞಾನೇಶ್ ಕುಮಾರ್ಗೆ ಸಿಎಂ ಅವರು ಇದೇ ಕಾರಣಕ್ಕಾಗಿ ಒಂದು ಪತ್ರವನ್ನ ಬರೆದಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಪತ್ರದ ಮುಖೇನವಾಗಿ ಅವರು ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಕೆಲವೊಂದು ನಿರ್ದಿಷ್ಟ ಬೇಡಿಕೆಗಳನ್ನ ಮುಖ್ಯ ಚುನಾವಣಾ ಆಯುಕ್ತರ ಮುಂದಿಟ್ಟಿದ್ದಾರೆ. ಅದರಲ್ಲಿ ಅವರು ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳನ್ನು ನಾವಿಲ್ಲಿ ಗಮನಿಸಬೇಕು. ಕರ್ನಾಟಕದ ಮತದಾರರ ಹಕ್ಕು ರಕ್ಷಣೆಗೆ ಅಗತ್ಯ ಕ್ರಮ ವಹಿಸಬೇಕು ಅಂತ ಹೇಳಿಕೊಂಡು ಮುಖ್ಯಮಂತ್ರಿಯವರು ಆಗ್ರಹಿಸಿದ್ದಾರೆ. ಕರ್ನಾಟಕದ ಮತದಾರರ ಹಕ್ಕು ರಕ್ಷಣೆಗೆ ಅಗತ್ಯ ಕ್ರಮ ವಹಿಸಬೇಕು ಅಂತ ಹೇಳಿ. ಒಂದು, ಮುಖ್ಯಮಂತ್ರಿಯವರು ಕೂಡ ಬಹಳ ಅಗ್ರೆಸಿವ್ ಆಗಿ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಪ್ರತಿಯೊಬ್ಬರು ತಮ್ಮನ್ನು ತೊಡಗಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದ ಕಡೆಯಲ್ಲೂ ಕೂಡ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಸರ್ಕಾರವು ಕೂಡ ನೇರವಾಗಿ ಡಾಕ್ಯುಮೆಂಟ್ಸ್ಗಳನ್ನು ತಲುಪಿಸುವಂತಹ ಕಡೆಗೂ ಕೂಡ ಹೊರಟಿರುವಂಥದ್ದು ಈಗಾಗಲೇ ಗೊತ್ತಿರುವಂಥದ್ದು. ಆದರೆ ಮತದಾರರ ಹಕ್ಕು ಮತ್ತು ಆಕ್ಷೇಪಣೆ ಅವಧಿಯನ್ನ ವಿಸ್ತರಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಯವರು ಕೇಳ್ಕೊಂಡಿದ್ದಾರೆ. ಯಾಕಂದ್ರೆ ಅನೇಕರು ಈ ಅವಧಿಯ ಒಳಗಡೆ 30 ದಿವಸದ ಅವಧಿ ಒಳಗಡೆ ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸದೇ ಇರಬಹುದು, ಅಥವಾ ಅವರು ಅದಕ್ಕೆ ಬೇಕಾದಂತಹ ಪೂರಕ ಡಾಕ್ಯುಮೆಂಟ್ ಕೊಡೋದಕ್ಕೆ ವಿಫಲ ಆಗಬಹುದು. ಈ ಕಾರಣಕ್ಕಾಗಿ ಅವಧಿಯನ್ನು ವಿಸ್ತರಿಸಬೇಕು ಅನ್ನುವಂತಹ ಮನವಿಯನ್ನ ಮುಖ್ಯಮಂತ್ರಿಯವರು ಕೇಂದ್ರ ಚುನಾವಣಾ ಆಯುಕ್ತರಿಗೆ ಮಾಡಿದ್ದಾರೆ. ಇನ್ನು ಪಟ್ಟಿಯಿಂದ ಹೊರಗುಳಿದಿರುವ ಅರ್ಹರಿಗೆ ಹಕ್ಕು ಸಿಗಬೇಕು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಮಂದಿ ಈಗ ವೋಟರ್ಸ್ ತಮ್ಮ ವೋಟಿಂಗ್ ರೈಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಇಲ್ಲಿ ಅನೇಕರ ಸಮಸ್ಯೆಗಳಿದ್ದಾವಲ್ಲ, ಆ ಸಮಸ್ಯೆಗಳು ತೀರಾ ಇಂಡಿವಿಜುವಲ್ ಆಗಿ ನೋಡ್ತಾ ಹೋದಾಗ ಕಂಪ್ಲೀಟ್ಲಿ ಒಂದಕ್ಕೂ ಇನ್ನೊಂದಕ್ಕೂ ಬಹಳ ವಿಭಿನ್ನವಾಗಿ ಗೋಚರಿಸ್ತಾ ಇದ್ದಾವೆ. ಇಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಅಪ್ಲಿಕೇಶನ್ ಹಾಕೋದಕ್ಕಿರುವಂತಹ ಅವಕಾಶಗಳನ್ನ ಜಾಸ್ತಿ ಮಾಡಬೇಕು. ಹೀಗಾಗಿ ಪಟ್ಟಿಯಿಂದ ಹೊರಗುಳಿದಿರುವಂತಹ ಅರ್ಹರಿಗೆ ಹಕ್ಕು ಸಿಗಬೇಕು. ಆ ಹಕ್ಕು ಸಿಗುವಂತೆ ಅರ್ಹರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಹಕ್ಕು ಸಿಗುವಂತ ಆಗಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಕಾಳಜಿ ಇರುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ಸಭೆಗಳನ್ನ ಮಾಡಬೇಕು. ಇದಕ್ಕಾಗಿ ಅಂತ ಗ್ರಾಮ ಸಭೆಗಳನ್ನ ನಡೆಸಬೇಕು. ಆ ಗ್ರಾಮ ಸಭೆಗಳ ಮೂಲಕವಾಗಿ, ಆದರೆ ಒಂದು ಇಲ್ಲಿ ಸರ್ಕಾರದ ಜವಾಬ್ದಾರಿಯೂ ಕೂಡ, ಗ್ರಾಮ ಪಂಚಾಯತ್ನ ಚುನಾವಣೆಗಳು ನಮ್ಮಲ್ಲಿ ನಡೆದಿಲ್ಲ. ಹೀಗಾಗಿ ಗ್ರಾಮ ಸಭೆಗಳನ್ನು ನಡೆಸಬೇಕು ಅಂತಾರೆ. ಗ್ರಾಮ ಸಭೆಗಳನ್ನು ನಡೆಸಿ ಅದರ ಮೂಲಕವಾಗಿ ಆಯಾ ಗ್ರಾಮಗಳಲ್ಲಿರುವಂತಹ ಮತದಾರರನ್ನ ಮತ್ತು ಅದರಲ್ಲಿರುವಂತಹ ಅರ್ಹ ಮತದಾರರು ಯಾರು ಬಿಟ್ಟು ಹೋಗಿದಾರೋ ಅಂಥವ್ರುಗಳಿಗೆ ಮತ್ತೆ ಮತದಾರರ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಅವಕಾಶಗಳನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳಿ. ನಗರ ಪ್ರದೇಶಗಳಲ್ಲಿ ವಾರ್ಡ್ ಕಮಿಟಿಯ ಸಭೆಗಳನ್ನ ಮಾಡಬೇಕು ಅಂತ ಹೇಳಿ, ನಗರ ಪ್ರದೇಶಗಳಲ್ಲಿ ವಾರ್ಡ್ ಕಮಿಟಿ ಸಭೆಗಳನ್ನ ಮಾಡಬೇಕು ಅಂತ ಹೇಳಿ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಆದರೆ ವಾರ್ಡ್ ಕಮಿಟಿಗಳು ಇದಾವ ನಮ್ಮ ನಗರಗಳಲ್ಲಿ? ಇಂಥದ್ದೊಂದು ಸಿಚುವೇಶನ್ ಅಲ್ಲಿ ಕರ್ನಾಟಕದ ಪರಿಸ್ಥಿತಿ ಇದೆ. ಯಾಕಂದ್ರೆ ನಮ್ಮ ಇಲ್ಲಿ ಪಂಚಾಯತ್ಗಳಿಗಾಗ್ಲಿ, ನಗರಸಭೆಗಳಿಗಾಗ್ಲಿ, ಮಹಾನಗರ ಪಾಲಿಕೆಗಳಿಗಾಗ್ಲಿ ಎಲೆಕ್ಷನ್ನೇ ನಡೀತಾ ಇಲ್ಲ ಇತ್ತೀಚೆಗೆ. ಸಾರ್ವಜನಿಕರಿಗೆ ಸಮರ್ಪಕ ಮಾಹಿತಿಯನ್ನು ನೀಡಬೇಕು ಅನ್ನುವಂತಹ ಒತ್ತಾಯವನ್ನು ಮುಖ್ಯಮಂತ್ರಿಯವರು ಕೇಂದ್ರ ಚುನಾವಣಾ ಆಯುಕ್ತರಿಗೆ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಸಮರ್ಪಕ ಮಾಹಿತಿಯನ್ನು ನೀವು ಕೊಡಬೇಕು. ಅರ್ಹರ 2002ರ ಪಟ್ಟಿಯೊಂದಿಗೆ ಲಿಂಕ್ ಇಲ್ಲದಿರೋದಕ್ಕೆ ನೋಟಿಸ್ ಅನ್ನು ನೀಡಬೇಕು. ಯಾವೆಲ್ಲ ಅರ್ಹರಿಗೆ 2002ರ ಬೇಸ್ ಇಯರ್ ಅನ್ನು ತಗೊಂಡಿದ್ದಾರೆ ಅಲ್ಲಿ ಲಿಂಕ್ ಇಲ್ಲದೆ ಇರುವಂತವ್ರು ಅನೇಕರು ಸಿಗ್ತಾರೆ. ಈಗ ಕೆಲವರಿಗೆ 2002ರ ನಂತರ ಅವರು ವೋಟ್ ಹಾಕಿರ್ಬೋದು, ಅಥವಾ ಆಯ್ಕೆದ ಮೊದಲು ಅವರು ವೋಟ್ ಹಾಕಿರ್ಬೋದು, ನಂತರ ಮನೆಯಲ್ಲಿಗೂ ಶಿಫ್ಟ್ ಆಗಿರುತ್ತೆ ಬೆಂಗಳೂರಿನಂತಹ ನಗರದಲ್ಲಿ. ಇವಾಗ ಆ ಹಳೆಯ ವಾರ್ಡ್ನಲ್ಲಿ ಹೋದ್ರೆ ಅಲ್ಲಿ ಪಟ್ಟಿಯಲ್ಲಿ ಇರೋದಿಲ್ಲ, ಅಪ್ಪ ಅಮ್ಮ ಇರೋದಿಲ್ಲ, ಅವರ ವೋಟರ್ ID ಕಾರ್ಡ್ ಇರೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಅವರು ಏನು ಮಾಡಬೇಕು? ಇದು ಬಹಳ ಪ್ರಮುಖವಾಗಿ ಎದುರಾಗ್ತಾ ಇರುವಂತಹ ಸಮಸ್ಯೆಗಳು. ಹೀಗಾಗಿ ಅಂಥವ್ರಿಗೆ ಲಿಂಕ್ ಮಾಡೋದಕ್ಕೆ ಆಗದೆ ಕಾರಣಕ್ಕಾಗಿ ಹೊರಗುಳಿದಿದ್ದಾರಲ್ಲ ಅರ್ಹರು, ಅಂಥವರನ್ನ ಮತ್ತೆ ಮತಪಟ್ಟಿಗೆ ಸೇರಿಸುವಂತಾಗಬೇಕು. ನೋಟಿಸ್ ಪಡೆದ ಮತದಾರರಿಗೆ ಕನಿಷ್ಠ 3 ರಿಂದ 4 ವಾರಗಳ ಕಾಲಾವಕಾಶವನ್ನು ನೀಡಬೇಕು ಅಂತ ಹೇಳಿದ್ದಾರೆ. ಆದರೆ ಓವರ್ ಆಲ್ ಆಗಿ 3 ರಿಂದ 4 ವಾರ ಕಾಲಾವಕಾಶ ಕೊಟ್ಟಿದ್ದಾರೆ. ಆದರೆ ನೋಟಿಸನ್ನು ಕಡೆ ಹಂತದವರೆಗೂ ಕೂಡ ನೀಡೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಅರ್ಹ ಮತದಾರರಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮುಖ್ಯಮಂತ್ರಿಯವರು ಈ ಪತ್ರದ ಮುಖೇನವಾಗಿ ಕೇಂದ್ರ ಚುನಾವಣಾ ಆಯುಕ್ತರಿಗೆ ಮಾಡಿದ್ದಾರೆ. ಮತದಾರರಿಗೆ ಸಹಾಯ ಆಗೋದಕ್ಕೆ ಹೆಚ್ಚುವರಿ ಸಿಬ್ಬಂದಿಯನ್ನು ಕೂಡ ನೇಮಿಸಬೇಕು.
ನೀವು ಈಗಿರುವಂತಹ ಸಿಬ್ಬಂದಿಗಿಂತ ಹೆಚ್ಚುವರಿ ಸಿಬ್ಬಂದಿಯನ್ನ ಇಲ್ಲಿ ಮತದಾರರಿಗೆ ಸಹಾಯ ಆಗುವಂಥ ಉದ್ದೇಶದಿಂದಾಗಿ ನೇಮಿಸಬೇಕು ಅನ್ನೋಂತಹ ಮನವಿಯನ್ನು ಕೂಡ ಮುಖ್ಯಮಂತ್ರಿಯವರು ಮಾಡಿದ್ದಾರೆ. ಆದರೆ ಈ ವಿಚಾರದಲ್ಲಿ ಸಾರ್ವಜನಿಕರು ಕೂಡ ಯಾವ ಸ್ವರೂಪದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ನಿಮ್ಗೆ ಊರುಗಳಿಗೆ ಹೋಗಿದ್ದಾರೆ, ಕೆಲವರು ಬಾಡಿಗೆ ಮನೆಗಳಿಗೆ ಹೋಗಿದ್ದಾರೆ. ಅವ್ರನ್ನ ಸರಿಯಾಗಿ ಇವರು ಹಿಂಬಾಲಿಸಿಲ್ಲ. ಅಕ್ಕಪಕ್ಕದ ಮನೆಯವ್ರಿಗಾದರೂ ಸರಿಯಾಗಿ ತಿಳಿಸಿಲ್ಲ. ನಾವು ಹೇಳ್ದಂಗೆ 1 ಕೋಟಿ ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರಿನಲ್ಲೇ 70 ಲಕ್ಷ. ಯಂಗ್ಸ್ಟರ್ಸಿಗೆಲ್ಲ ಒಳ್ಳೆ ಒಂದು ಅವಕಾಶ ಹೊಂದಿದೆ. ಬಟ್ ಹಳೆಬ್ರದೆಲ್ಲ ಹೂಎವರ್ ಸೀನಿಯರ್ ಸಿಟಿಸನ್ಸ್ ಅವ್ರದೆಲ್ಲ ತುಂಬಾ ಕನ್ಫ್ಯೂಷನ್ಸ್ ಇದೆ. ಸೊ ಇನ್ನೂ ಏನ್ ಹೇಳೋದು, ಕ್ಲಿಯರ್ ಆಗಿ ಮಾಡ್ಬೋದಿತ್ತು, ನೋಡೋಣ. ಹೀಗೆ ಸಾರ್ವಜನಿಕರಲ್ಲೂ ಕೂಡ ಇಂಥದ್ದೊಂದು ಅನುಮಾನ ಇದೆ, ಅಭಿಪ್ರಾಯಗಳಿದ್ದಾವೆ. ಹೀಗಾಗಿ ಚುನಾವಣಾ ಆಯೋಗವು ಕೂಡ ಇದನ್ನು ಪರಿಹರಿಸಬೇಕಾಗುತ್ತೆ, ಗೊಂದಲಗಳನ್ನು ಪರಿಹರಿಸಬೇಕಾಗುತ್ತೆ. ಅಂತಿಮವಾಗಿ ಅರ್ಹ ಮತದಾರರಿಗೆ ಮತದಾನದ ಹಕ್ಕು ನಮ್ಮ ಸಂವಿಧಾನ ಏನು ಅವಕಾಶವನ್ನು ಕೊಟ್ಟಿದೆ ಅದರ ಪ್ರಕಾರವಾಗಿ ಆ ಸಂವಿಧಾನ ಕೊಟ್ಟಿರುವಂತಹ ಮತದಾನದ ಹಕ್ಕು ಅರ್ಹರಾಗಿರುವ ಪ್ರತಿಯೊಬ್ಬರಿಗೂ ಕೂಡ ಸಿಗುವಂಗೆ ನೋಡ್ಕೊಳ್ಬೇಕಾಗಿರೋದು ಕೂಡ ಕೇಂದ್ರ ಚುನಾವಣಾ ಆಯೋಗದ ಜವಾಬ್ದಾರಿ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.